ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ 20 ಕ್ವಶನ್ಗಳನ್ನು ತೆಗೆದುಕೊಂಡು ಒಂದು ಕ್ವಿಜ್ನ ರೆಡಿ ಮಾಡಿದ್ದೀವಿ. ಈ ಕ್ವಿಜ್ಜು ಯಾವುದ ಕಾರಣಕ್ಕಪ್ಪ ಅನ್ನೋದಾದರೆ, ನೀವ್ಯಾರೆಲ್ಲ ಮೊರಾರ್ಜಿ ದೇಸಾಯಿ ಪರೀಕ್ಷೆಯನ್ನು ಬರ್ತಿದ್ದೀರೋ ಇನ್ನೂ ಒಂದು ಪರೀಕ್ಷೆ ಬಾಕಿ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿತ್ತೆ. ಯಾಕಪ್ಪ ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಇನ್ನೂ ಮುಗಿದಿಲ್ಲ. ದಯವಿಟ್ಟು ಗಮನಿಸಿ. ಆ ಪರೀಕ್ಷೆಯ ಕುರಿತು ಕಳೆದ 4-5 ವರ್ಷಗಳ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಈ ಒಂದು ವಿಡಿಯೋದಲ್ಲಿ ಕ್ವಿಜ್ಜನ್ನು ಮಾಡ್ತಾ ಇದ್ದೇನೆ. ಯಾರೆಲ್ಲ ಚಾನಲ್ಗೆ ಹೊಸಬರಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ವಿಜ್ನ ಶುರು ಮಾಡೋಣ. ಈ ಕ್ವಿಜ್ನಲ್ಲಿ ಒಟ್ಟು 20 ಪ್ರಶ್ನೆಗಳಿರುತ್ತೆ. ಅದಕ್ಕೆ ನೀವು ಒಂದು ಪೆನ್ನು ಪೇಪರ್ನ ತೆಗೆದುಕೊಂಡು ಕೂತ್ಕೊಳ್ಳಿ. ಒಂದು ನೋಟ್ಬುಕ್ ಪುಸ್ತಕದ ಬೆಲೆ 17 ರೂಪಾಯಿ. ಅಂತಹ 23 ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಇವೆ. ನೀವು ಯಾರೆಲ್ಲ ಲೆಕ್ಕವನ್ನು ಮಾಡ್ತಿದ್ದೀರೋ ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಲೆಕ್ಕನ ಕಂಪ್ಲೀಟ್ ಮಾಡಿದ ನಂತರ ವಿಡಿಯೋನ ಪ್ಲೇ ಮಾಡಿ. ಏಕೆಂದರೆ ನಾವು ಟೈಮರ್ನ ಇಟ್ಟಿದ್ದೀವಿ. ಇಲ್ಲಿ ಟೈಮರ್ ಬರುತ್ತೆ. ಟೈಮರ್ ಬರೋಕ್ಕಿಂತ ಮುಂಚೆ ನೀವು ಸರಿಯಾದ ಆಯ್ಕೆಯನ್ನು ಕಮೆಂಟ್ನಲ್ಲಿ ಹಾಕಬೇಕಾಗತ್ತೆ. ನಿಮ್ಮ ಆಯ್ಕೆಯನ್ನು ಕಮೆಂಟ್ನಲ್ಲಿ ಹಾಕ್ತಾ ಹೋಗಿ. 20 ಪ್ರಶ್ನೆಗೆ ಎಲ್ರದ್ದು 20 ಕಮೆಂಟ್ ಬರಬೇಕು. ಸರಿಯಾದ ಉತ್ತರ ಬಂದಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಎ ಇರುತ್ತೆ. ಗೊತ್ತಾಯ್ತಾ? ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಇದು. ಒಂದು ಚೀಲದಲ್ಲಿ 45 kg ಸಕ್ಕರೆ ಇದೆ. ಇಂತಹ 58 ಚೀಲದಲ್ಲಿರುವ ಸಕ್ಕರೆಯ ಒಟ್ಟು ತೂಕ ಅಂತ ಕೇಳಿದ್ದಾರೆ. ನೋಡಿ, ಒಂದು ಚೀಲದೊಳಗೆ 45 kg ಸಕ್ಕರೆ ಐತಂತೆ. ಅಂತಹ 58 ಚೀಲದೊಳಗಡೆ ಎಷ್ಟು ಸಕ್ಕರೆ ಇರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದಿದೆ ನೋಡಿ. ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ನೀವು ಕರೆಕ್ಟಾಗಿ ಲೆಕ್ಕನ ಮಾಡಿ ಕಮೆಂಟ್ನಲ್ಲಿ ಹಾಕಿ. ಕಮೆಂಟ್ ಹಾಕಿದ ನಂತರ ನಾನು ಟೈಮರ್ನ ಆನ್ ಮಾಡ್ತೀನಿ. ನೀವು ಲೆಕ್ಕ ಮಾಡಿ ಕಮೆಂಟ್ ಹಾಕಬೇಕಾಗತ್ತೆ. ಯಾರೆಲ್ಲ ಹೊಸಬರಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಟೈಮರ್ ಆನ್ ಮಾಡಿದ್ದೀನಿ ನೋಡಿ. ಟೈಮರ್ ಮುಗಿತಾ ಬರ್ತಾ ಇದೆ. ಟೈಮರ್ ಮುಗಿಯೋಷ್ಟರೊಳಗೆ ಕಮೆಂಟ್ನ ಹಾಕಿ ಸರಿಯಾದ ಉತ್ತರ ಯಾವುದು ಅಂತ. ನಿಮ್ಮ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ಆಪ್ಷನ್ನು ಬಿ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನಮ್ಮದು. ಒಂದು ರೈಲು 8 ಗಂಟೆಗಳಲ್ಲಿ 744 ಕಿಲೋಮೀಟರ್ ಕ್ರಮಿಸಿದರೆ ಅದು 1 ಗಂಟೆಯಲ್ಲಿ ಕ್ರಮಿಸಿದ ಸರಾಸರಿ ದೂರ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಒಂದು ರೈಲು ಐತಂತೆ. ಆ ರೈಲು 8 ಗಂಟೆಗೆ 744 ಕಿಲೋಮೀಟರ್ನ ದೂರ ಕ್ರಮಿಸಿದರೆ ಅದು 1 ಗಂಟೆಯೊಳಗೆ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ? ಆಪ್ಷನ್ ಬಂದಿದೆ ನೋಡಿ. ಆನ್ಸರ್ನ ಮಾಡಿ ಆಪ್ಷನ್ ಯಾವುದು ಅಂತ ಕಮೆಂಟ್ನಲ್ಲಿ ಹಾಕಿ. ನಾ ಟೈಮರ್ ಆನ್ ಮಾಡಿದ ತಕ್ಷಣ ನೀವು ಕಾಮೆಂಟ್ ಹಾಕಬೇಕಾಗತ್ತೆ. 4ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹಾಕಿ. ಟೈಮರ್ ಆನ್ ಆಗಿದೆ. ಟೈಮರ್ ಮುಗಿದ ತಕ್ಷಣ ನಿಮಗೆ ಸರಿಯಾದ ಉತ್ತರ ಯಾವುದು ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ, ಟೈಮರ್ ಮುಗಿತಾ ಬಂತು. ಇದರಲ್ಲಿ ಸರಿಯಾದ ಉತ್ತರ ಬಂದು 93, ಆಪ್ಷನ್ ಡಿ. ಗೊತ್ತಾಯ್ತಾ? ಹಾಗಾದರೆ 3ನೇ ಪ್ರಶ್ನೆ ಮುಗೀತು. 4ನೇ ಪ್ರಶ್ನೆಗೆ ಹೋಗುವ ಸಮಯ. 4ನೇ ಪ್ರಶ್ನೆ 89,438 ಮೈನಸ್ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ. 5849 30,689. ಆದರೆ ಕೊಟ್ಟಿರುವ ಚೌಕದಲ್ಲಿ ಬರೆಯಬೇಕಾದ ಸಂಖ್ಯೆ, ಅಂದರೆ ಸಂಖ್ಯೆಗಳ ವ್ಯವಕಲನ ಕೊಟ್ಟಿದ್ದಾರೆ. ಆದರೆ ವ್ಯವಕಲನದಲ್ಲಿ ಒಂದು ಸಂಖ್ಯೆ ಕಾಣೆಯಾಗಿದೆ, ಅಂದರೆ ಮಿಸ್ ಆಗಿದೆ. ಆ ಬಾಕ್ಸ್ನಲ್ಲಿ ಯಾವ ಸಂಖ್ಯೆಯನ್ನು ಹಾಕಿದರೆ ನಮಗೆ ಸರಿಯಾದ ಉತ್ತರ 30,689 ಬರುತ್ತೆ ಅಂತ ಇದೆ. ನಿಮ್ಗೆ ಏನಾದರೂ ಈ ವಿಡಿಯೋ ಸ್ಪೀಡ್ ಅನಿಸಿದರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಮಾಡಿ ಆಮೇಲೆ ಪ್ಲೇ ಮಾಡಿ ಅಂತ ಹೇಳ್ತಾ ನೋಡೋಣ. ಈಗ ಯಾರೆಲ್ಲ ಆನ್ಸರ್ ಮಾಡಿದ್ದೀರಾ? ಆನ್ಸರ್ ಈಸ್ ಬಿ. 7 ಹಾಕಿದರೆ, ಆ ಜಾಗದಲ್ಲಿ 7 ಹಾಕಿದರೆ ನಮಗೆ ಸರಿಯಾದ ಉತ್ತರ ಬರುತ್ತೆ. ಮುಂದಿನ ಪ್ರಶ್ನೆ. ಒಂದು ಚೀಲದಲ್ಲಿ 12 ಕಿಲೋಗ್ರಾಂ ಸಕ್ಕರೆ ಇದೆ. ಅಂತಹ 34 ಚೀಲಗಳಲ್ಲಿ ಸಕ್ಕರೆಯ ಒಟ್ಟು ತೂಕ, ಅಂದರೆ ಅವ್ರ ಹತ್ರ 12 kg ಸಕ್ಕರೆ ಐತಂತೆ. ಅಂತಹ 34 ಚೀಲದಲ್ಲಿ ಸಕ್ಕರೆ ಎಷ್ಟೈತಿ ಅಂತ ಕೇಳಿದ್ದಾರೆ. ಯಾರಿಗೆಲ್ಲ ಆನ್ಸರ್ ಮಾಡೋದು ಗೊತ್ತಿರುತ್ತಲ್ಲ ಅವರು ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಲೆಕ್ಕನ ಬಿಡಿಸಿ ನಂತರ ವಿಡಿಯೋನ ಪ್ಲೇ ಮಾಡಿ. ಗೊತ್ತಾಯ್ತಾ? ಹಾಗೆ ವಿಡಿಯೋನ ನೋಡೋದಲ್ಲ, ಏಕೆಂದರೆ ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ದಯವಿಟ್ಟು ಗಮನಿಸಿ. ಈಗ ಟೈಮರ್ ಆನ್ ಆಗಿದೆ. ಟೈಮರ್ ಆನ್ ಆಗಿ ಮುಗಿಯೋಷ್ಟ್ರೊಳಗಡೆನೆ ನಿಮಗೆ ಸರಿಯಾದ ಉತ್ತರ ಗೊತ್ತಾಗುತ್ತೆ. ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಂದರೆ 408 ಕಿಲೋಗ್ರಾಮ್. ಗೊತ್ತಾಯ್ತಾ? ಸಿಂಪಲ್ ಇದೆಯಾ? ಮುಂದಿನ ಪ್ರಶ್ನೆ ನೋಡೋಣ. 32 ಪೆನ್ನುಗಳನ್ನು ಕೆಲವು ಹುಡುಗರಿಗೆ ಸಮನಾಗಿ ಹಂಚಲಾಗಿದೆ. ಪ್ರತಿಯೊಬ್ಬರಿಗೂ 4 ಪೆನ್ನುಗಳ ದೊರೆತರೆ ಆ ಹುಡುಗರ ಸಂಖ್ಯೆ, ಅಂದರೆ ಒಬ್ಬರ ಹತ್ರ 32 ಪೆನ್ ಐತೆ. ಆ ಪೆನ್ನುಗಳನ್ನು ಎಲ್ರಿಗೂ ಕೊಡ್ಲಿಕ್ಕೆ ಹೇಳಿದ್ದಾರೆ. ಆದರೆ ಪ್ರತಿಯೊಬ್ಬರಿಗೂ 4 ಪೆನ್ನುಗಳನ್ನು ಕೊಡ್ಬೇಕಂತೆ. 4 ಪೆನ್ನುಗಳನ್ನು ಕೊಟ್ಟರೆ ಹುಡುಗರು ಎಷ್ಟು ಜನ ಇದ್ರು ಅಂತ ಕೇಳಿದ್ದಾರೆ. ಸ್ವಲ್ಪ ಟ್ರಿಕ್ ಆಗಿದೆ. ನೀವು
ಆರಾಮಾಗಿ ವಿಡಿಯೋನ ಪಾಸ್ ಮಾಡಿ ಲೆಕ್ಕ ಬಿಡಿಸಿ ನಂತರ ವಿಡಿಯೋನ ಪ್ಲೇ ಮಾಡಿ. ಗೊತ್ತಾಯ್ತಾ? ಕಮೆಂಟ್ನಲ್ಲಿ ಹಾಕಬೇಕಾಗತ್ತೆ ಯಾವುದು ಸರಿಯಾದ ಆಯ್ಕೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹಾಕಿ. ನೋಡೋಣ, ಈಗ ಟೈಮರ್ ಸ್ಟಾರ್ಟ್ ಆಗಿದೆ. ಟೈಮರ್ ಮುಗಿಯೋಷ್ಟರಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದು ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಎನಾ ಬಿನಾ ಸಿನಾ ಡಿನಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡೋಣ, ಈಗ ಆನ್ಸರ್ ಈ ಸಿ, ಅಂದರೆ 8 ಜನರಿಗೆ ಪ್ರತಿಯೊಬ್ಬರಿಗೆ 4ರಂತೆ ಕೊಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಇಳಿಕೆ ಕ್ರಮದಲ್ಲಿ ಜೋಡಿಸಿರುವ ಸಂಖ್ಯೆಗಳು, ಅಂದರೆ ಇಲ್ಲಿ 4 ಆಪ್ಷನಲ್ಲಿ ಇಳಿಕೆ ಕ್ರಮದಲ್ಲಿರೋಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಂದಿದೆ ನೋಡಿ, ಆಪ್ಷನ್ ABCD ಇದೆ. ಇದರಲ್ಲಿ ಯಾವುದು ಸರಿಯಾಗಿ ಇಳಿಕೆ ಕ್ರಮದಲ್ಲಿ ಐತಿ ಅನ್ನೋದನ್ನು ಚೆಕ್ ಮಾಡಿ ಕಾಮೆಂಟ್ನಲ್ಲಿ ನೀವು ತಿಳಿಸ್ಬೇಕಾಗತ್ತೆ. ವಿಡಿಯೋ ಏನಾದರೂ ಸ್ಪೀಡ್ ಅನಿಸಿದರೆ ನೀವು ವಿಡಿಯೋನ ಪಾಸ್ ಮಾಡಿ ಒಂದು ಪೆನ್ನು ಒಂದು ಪೇಪರ್ನ ತಗೊಂಡು ಲೆಕ್ಕ ಬಿಡಿಸಿ ವಿಡಿಯೋನ ಪ್ಲೇ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಆಯ್ಕೆಗಳನ್ನು ಹಾಕಬೇಕಾಗತ್ತೆ. ಮರೆಯದೆ ಕಮೆಂಟ್ನ ಹಾಕಬೇಕು ಯಾವುದು ಸರಿಯಾದ ಉತ್ತರ ಅನ್ನೋದು. ಇನ್ನೂವರೆಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಟೈಮರ್ ಮುಗಿತಾ ಬಂತು. ಟೈಮರ್ ಮುಗಿದ ತಕ್ಷಣ ನಿಮ್ಮ ಸರಿಯಾದ ಆಯ್ಕೆ ಗೊತ್ತಾಗುತ್ತೆ. ಸರಿಯಾದ ಆಯ್ಕೆ ಇಲ್ಲಿ ಸಿ ಆಗಿದೆ. ಗೊತ್ತಾಯ್ತಾ? ಸರಿಯಾದ ಆಯ್ಕೆ ಸಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡುವ ಸಮಯ ಮುಂದಿನ ಪ್ರಶ್ನೆಯಲ್ಲಿ ನಮಗೆ ಬರೋಂಥದ್ದು 6, 14, ಗ್ಯಾಪ್ ಕೊಟ್ಟಿದ್ದಾರೆ 36, 50. ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಲು ಚೌಕ ಬಾಕ್ಸ್ನಲ್ಲಿ ಬರೆಯಬೇಕಾದ ಸಂಖ್ಯೆ. ಅಂದರೆ ಇಲ್ಲಿ ಒಂದು ಸಂಖ್ಯಾ ಸರಣಿಯನ್ನು ಕೊಟ್ಟಿದ್ದಾರೆ, ಆ ಸಂಖ್ಯಾ ಸರಣಿಯಲ್ಲಿ ಒಂದು ಬಾಕ್ಸ್ನ ಬಿಟ್ಟಿದ್ದಾರೆ. ಅಂದರೆ ಆ ಜಾಗದಲ್ಲಿ ನಾವು ಯಾವ ಸಂಖ್ಯೆಯನ್ನು ಹಾಕಿದರೆ ಅದು ಸಂಖ್ಯಾ ಸರಣಿಯಾಗಿ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಂದಿದೆ ನೋಡಿ, 24, 26, 28, 30 ಅಂತ ಇದೆ. ಈ 4ರಲ್ಲಿ ಯಾವ ಸಂಖ್ಯೆಯನ್ನು ಆ ಬಾಕ್ಸ್ನಲ್ಲಿ ಹಾಕಿದರೆ ಆ ಒಂದು ಸಂಖ್ಯಾ ಸರಣಿ ಪೂರ್ಣಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಒಮ್ಮೆ ನೀವು ಲೆಕ್ಕನ ಟ್ರೈ ಮಾಡಿ, ಆದ ನಂತರ ವಿಡಿಯೋನ ಪ್ಲೇ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ ಯಾವುದು ಅಂತ ಹಾಕಿ. ಈಗ ಟೈಮರ್ ಸ್ಟಾರ್ಟ್ ಆಗಿದೆ. ಟೈಮರ್ ಮುಗಿದ ತಕ್ಷಣ ನಿಮಗೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಸಿಂಪಲ್ ಇದೆ, ಏನು ತಿರುಗಿಸೋ ಅವಶ್ಯಕತೆ ಇಲ್ಲ. ಆನ್ಸರು ಎ. ಗೊತ್ತಾಯ್ತಾ? ಅಲ್ಲಿ 24 ನಾವು ಹಾಕಿದರೆ ಆ ಸಂಖ್ಯೆ ಪೂರ್ಣ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯವು 96,120 ಆದರೆ ಅವನ ಒಂದು ತಿಂಗಳ ಆದಾಯ, ಅಂದರೆ ಒಬ್ಬ ವ್ಯಕ್ತಿ ವರ್ಷಕ್ಕೆ 96,120 ರೂಪಾಯಿನ ಸಂಪಾದನೆ ಮಾಡ್ತಾನೆ, ಅಂದರೆ ದುಡಿತಾನೆ. ಅವನು ಆ ಒಂದು ತಿಂಗಳದ ಆದಾಯ, ಅವನ ಒಂದು ತಿಂಗಳದ ಆದಾಯ ಅಂದರೆ ಅವ ವರ್ಷಕ್ಕೆ 96,000 ದುಡಿದ್ರೆ ಒಂದು ತಿಂಗಳಿಗೆ ಎಷ್ಟು ದುಡ್ದಂಗಾಯಿತು ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ವಿಡಿಯೋ ಗೊತ್ತಾಗಲಿಲ್ಲ ಅಂದರೆ ಈ ಕ್ವಶನ್ನು ವಿಡಿಯೋನ ಪಾಸ್ ಮಾಡಿ ಪೆನ್ನು ಪೇಪರ್ನ ತಗೊಂಡು ನೀವು ಲೆಕ್ಕ ಬಿಡಿಸಿ ನಂತರ ಕಾಮೆಂಟ್ ಬಾಕ್ಸ್ನಲ್ಲಿ ಯಾವುದು ಅಂತ ಹಾಕಿ ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ನೋಡೋಣ, ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಟೈಮರ್ ಆನ್ ಆದ ತಕ್ಷಣ ನೀವು ಕಮೆಂಟ್ನಲ್ಲಿ ಹಾಕಬೇಕಾಗತ್ತೆ ಸರಿಯಾದ ಉತ್ತರ ಯಾವುದು ಅಂತ. ದಯವಿಟ್ಟು ಗಮನಿಸಿ, ಇವೆಲ್ಲ ಪ್ರಶ್ನೆಗಳು ಕಳೆದ 4-5 ವರ್ಷಗಳಲ್ಲಿ ಬಂದಂಥ ಪ್ರಶ್ನೆಗಳು. ಇದೇ ಥರದ ಪ್ರಶ್ನೆಗಳು ಬರುತ್ತೆ. ಆನ್ಸರ್ ಯಾವುದು? ಬಿ ಸರಿಯಾದ ಉತ್ತರ. ಗೊತ್ತಾಯ್ತಾ? ಇದೇ ಥರದ ಪ್ರಶ್ನೆಗಳು ಡೈಲಿ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ನಲ್ಲಿ ಡೈಲಿ ಹಾಕಿ ಅಂತ ಹೇಳಿದರೆ ನಾನು ಹಾಕ್ತೀನಿ. ಈ ಒಂದು ಪ್ರಶ್ನೆ ನೋಡುವ ಸಮಯ, ಆಕಾಶನ ಬಳಿ 84 ರೂಪಾಯಿ 95 ಪೈಸೆ ಹಣ ಇದೆ. ಆ ಹಣದಲ್ಲಿ 18 ರೂಪಾಯಿ 8 ಪೈಸೆಯನ್ನು ಕೊಟ್ಟು ಒಂದು ಪೆನ್ನನ್ನು ಖರೀದಿ ಮಾಡ್ಯಾನ. ಅದಾದ ನಂತರ ಅವನ ಬಳಿ ಉಳಿಯುವ ಹಣ, ಅಂದರೆ ಅವನ ಹತ್ರ ಇರೋಂಥ ಅಮೌಂಟ್ನಲ್ಲಿ ಒಂದು ಪೆನ್ನನ್ನು ಪರ್ಚೇಸ್ ಮಾಡಿದರೆ ಎಷ್ಟು ಅಮೌಂಟ್ ಉಳಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬರ್ತಾ ಇದೆ ನೋಡಿ. ಆಪ್ಷನ್ ಬರೋಕ್ಕಿಂತ ಮುಂಚೆ ನೀವೆಲ್ಲ ಲೆಕ್ಕನ ಮಾಡ್ಕೊಂಡು ಇಟ್ಕೊಳ್ಳಿ. ಆಪ್ಷನ್ ಬಂದಿದೆ. ಆಪ್ಷನ್ನಲ್ಲಿ ಯಾವುದು ಸರಿಯಾದ ಆಯ್ಕೆ ಅನ್ನೋದನ್ನು ABCDಯನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗತ್ತೆ. ಅದಾದ ನಂತರ ನಾನು ಟೈಮರ್ನ ಆನ್ ಮಾಡ್ತೀನಿ. ಟೈಮರ್ ಆನ್ ಮಾಡೋಕ್ಕಿಂತ ಮುಂಚೆ ಲೆಕ್ಕ ಮಾಡ್ತಾ ಇರಿ. ಈಗ ಸರಿಯಾದ ಉತ್ತರ ನೋಡೋ ಸಮಯ ಸರಿಯಾದ ಉತ್ತರ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಕೇಳಿ. ಇವೆಲ್ಲ ಪ್ರಶ್ನೆಗಳು ಕಳೆದ 4-5 ವರ್ಷದಲ್ಲಿ ಬಂದಿದೆ. ಆನ್ಸರ್ ಯಾವುದಪ್ಪ? ಬಿ. ಗೊತ್ತಾಯ್ತಾ? ಇದೇ ಥರದ ಪ್ರಶ್ನೆಗಳು ನಿಮಗೆ ಮುಂದಿನ ವರ್ಷವೂ ಬರುತ್ತೆ, ಅಂದರೆ ಇದೇ ಮಾರ್ಚ್ನಲ್ಲಿ ನಡೆಯುವಂಥ ಪರೀಕ್ಷೆಯಲ್ಲಿ ಬರುತ್ತೆ. ಈ ಪ್ರಶ್ನೆ ನೋಡೋದಾದರೆ, ನಿನ್ನ ಬಳಿ 215.50 ಪೈಸೆ ಇದೆ. ನೀನು 44 ರೂಪಾಯಿ 25 ಪೈಸೆಗಳಿಗೆ ಬಣ್ಣದ ಪೆನ್ಸಿಲ್ಗಳನ್ನು ಕೊಂಡುಕೊಂಡರೆ ನಿನ್ನ ಬಳಿ ಉಳಿಯುವ ಹಣ, ಅಂದ್ರೆ ನಿನ್ನ ಹತ್ರ 215 ರೂಪಾಯಿ 50 ಪೈಸೆ ಐತೆ. ನೀನು ಬಣ್ಣದ ಪೆನ್ಸಿಲ್ ಡಬ್ಬಿ ತಗೊಂಡಿದ್ದೀರಾ ಅನ್ಕೊಳ್ಳಿ, 44 ರೂಪಾಯಿ 25 ಪೈಸೆ ಇದ್ದ, ಆವಾಗ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಉಳಿಯುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದಿದೆ. ವಿಡಿಯೋನ ಪಾಸ್ ಮಾಡಿ ಲೆಕ್ಕ ಬಿಡಿಸಿ ಆಮೇಲೆ ಕಾಮೆಂಟ್ ಹಾಕಿ ಸರಿಯಾದ ಉತ್ತರನ ನಂತರ ವಿಡಿಯೋನ ಪ್ಲೇ ಮಾಡಿ, ಅಂದರೆ ನೀವು ಸರಿಯಾಗಿ ಕಲಿಯೋಕ್ಕೆ ಸಾಧ್ಯ. ಗೊತ್ತಾಯ್ತಾ? ಈಗ ಟೈಮರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮರ್ ಮುಗಿಯೋಷ್ಟರಲ್ಲಿ ನೀವು ಸರಿಯಾದ ಉತ್ತರನ ಕಮೆಂಟ್ನಲ್ಲಿ ಹಾಕಿರಬೇಕು. ನಾ ಹೇಳೋದನ್ನು ಕರೆಕ್ಟಾಗಿ ಕೇಳಿ. ಇದೇ ಥರದ ಪ್ರಶ್ನೆಗಳು ನಿಮ್ಮ ಮಾರ್ಚ್ ಕೊನೆಯಲ್ಲಿ ನಡೆಯುವಂತಹ ಮೈನಾರಿಟಿ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಬರುತ್ತೆ. ಗೊತ್ತಾಯ್ತಾ? ಸರಿಯಾದ ಉತ್ತರ ಬಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇಟ್ಟಿಗೆಯಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ, ಅಂದರೆ ಒಂದು ಇಟ್ಟಿಗೆ ಐತೆ, ಆ ಇಟ್ಟಿಗೆಯಲ್ಲಿ ಎಷ್ಟು ಮುಖಗಳಿದೆ ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ?
ಒಂದು ಇಟ್ಟಂಗಿ ಇರುತ್ತಲ್ಲ, ಇಟ್ಟಿಗೆ, ನಿಮ್ಮ ಮನೆ ಕಟ್ಟುವ ಇಟ್ಟಿಗೆ, ಅದರ ಮುಖಗಳೆಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನ್ ಇದೆ. ನಾ ಟೈಮರ್ನ ಫಾಸ್ಟಾಗಿ ಆನ್ ಮಾಡಿದ್ದೀನಿ, ನೀವು ಆರಾಮಾಗಿ ಹಾಕಿ. ಗೊತ್ತಾಯ್ತಾ? ಆನ್ಸರ್ ಎ, ಇದರಲ್ಲಿ 6 ಮುಖಗಳು ಇರುತ್ತೆ. ಗೊತ್ತಾಯ್ತಾ? ಇಲ್ಲಿವರೆಗೆ 10 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. 10 ಪ್ರಶ್ನೆಗಳ ನಿಮ್ಮ ಅಂಕಗಳನ್ನು ಕಮೆಂಟ್ನಲ್ಲಿ ಹಾಕಿ, 10ಕ್ಕೆ ಎಷ್ಟು ಅನ್ನೋದು. ಈ ಪ್ರಶ್ನೆ ನೋಡೋದಾದ್ರೆ, ಒಂದು ಚೀಲದಲ್ಲಿ 12 ಕಿಲೋಗ್ರಾಂ ಸಕ್ಕರೆ ಇದೆ, ಅಂತಹ 34 ಚೀಲಗಳು. ಇದೊಂದು ಕ್ವಶನ್ನು ಡೂಪ್ಲಿಕೇಟ್ ಆಗಿದೆ, ಅಂದರೆ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ತಲೆಕೆಡಿಸ್ಕೊಬೇಡಿ, ಸೇಮ್ ಕ್ವಶನ್ ಬಂದಿರೋದ್ರಿಂದ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಒಂದು ಚೀಲದೊಳಗೆ 12 kg ಸಕ್ಕರೆ ಐತೆ ಅಂತೆ, 34 ಚೀಲದಲ್ಲಿ ಎಷ್ಟು ಸಕ್ಕರೆ ಇದೆ ಅಂತ ಕೇಳಿದ್ದಾರೆ. ಇದನ್ನ ಆನ್ಸರ್ನ ಮಾಡಿ ಕಮೆಂಟ್ನಲ್ಲಿ ಹಾಕಿ. ಯಾರೆಲ್ಲ ಹೊಸಬ್ರಿದ್ದೀರೋ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಒಳ್ಳೆಯ ಕಮೆಂಟ್ನ ಹಾಕಿ. ಅಂದರೆ ನಮ್ಮ ಮುಂದಿನ ವಿಡಿಯೋ ಹಾಕಲಿಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಆಪ್ಷನ್ ಈಸ್ ಡಿ, ಅಂದರೆ 408 kg ಸರಿಯಾದ ಉತ್ತರ. ಗೊತ್ತಾಯ್ತಾ? ಹಾಲ್ ಟಿಕೆಟ್ ಬಂದ ತಕ್ಷಣ, ಅಂದರೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಹಾಲ್ ಟಿಕೆಟ್ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೆ ವೇಟ್ ಮಾಡಿ, ಅಲ್ಲಿವರೆಗೆ ನೀವು ಕಲಿತಾ ಇರಬೇಕಾಗತ್ತೆ. ಈ ಪ್ರಶ್ನೆ ನೋಡೋದಾದರೆ 3851ರಲ್ಲಿ 5ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ? ಆಪ್ಷನ್ ಕೊಟ್ಟಿದ್ದೀನಿ ನೋಡಿ, ಆಪ್ಷನ್ನಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ಚೆಕ್ ಮಾಡಿಕೊಂಡು ನೀವು ಹಾಕಬೇಕಾಗತ್ತೆ. ಇಲ್ಲಿ ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಟೈಮರ್ ಆನ್ ಮಾಡಿದ ತಕ್ಷಣ ನೀವು ಪೆನ್ ಪೇಪರ್ ನಿಮ್ಮ ಹತ್ರ ಇರಬೇಕು, ಅಂದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಗೊತ್ತಾಯ್ತಾ? ಪೆನ್ ಪೇಪರ್ ಇಲ್ಲಾರ್ದೆ ಹಾಗೆ ವಿಡಿಯೋ ನೋಡ್ತೀನಿ ಅಂದರೆ ನೀವು ಕಲೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಟೈಮರ್ ಆನ್ ಆಗಿದೆ. ಟೈಮರ್ ಮುಗಿದ ತಕ್ಷಣ ಸರಿಯಾದ ಉತ್ತರ ಬಿ, ಅಂದರೆ 45 ಸರಿಯಾದ ಉತ್ತರ. ಇವೆಲ್ಲ ಪ್ರಶ್ನೆಗಳು ಕಳೆದ 4-5 ವರ್ಷಗಳಲ್ಲಿ ಬಂದಂಥ ಪ್ರಶ್ನೆಗಳೇ. ಇದೇ ಥರದ ಪ್ರಶ್ನೆಗಳು ಬರುತ್ತೆ ನಿಮಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ. ಈ ಪ್ರಶ್ನೆಯನ್ನು ನೋಡೋದಾದರೆ, ಚತುರ್ಭುಜಕ್ಕೆ ಎಳೆಯಬಹುದಾದ ಒಟ್ಟು ಕರ್ಣಗಳ ಸಂಖ್ಯೆ. ಒಂದು ಚತುರ್ಭುಜದಲ್ಲಿ ಎಷ್ಟು ಕರ್ಣಗಳನ್ನು ಎಳಿಬಹುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳಿದೆ. ನೀವು ನಿಮ್ಮ ತಿಳುವಳಿಕೆ ಮಟ್ಟದ ಪ್ರಕಾರ ನಿಮಗೆ ಗೊತ್ತಿದ್ದಂಗೆ 1, 2, 3, 4 ಆಪ್ಷನ್ ಇದೆ. 4ರಲ್ಲಿ ಯಾವುದು ಅಂತ ಹಾಕಿ. ಟೈಮರ್ ಆನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಪ್ರಶ್ನೆಗಳು ನೀವು ಕಮೆಂಟ್ ಹಾಕಬೇಕಾಗತ್ತೆ. ಒಂದನೇ ಪ್ರಶ್ನೆ ಬಂದಾಗ ಒಂದನೇ ಪ್ರಶ್ನೆಯ ಆನ್ಸರ್ನ ಹಾಕಬೇಕು. ಗೊತ್ತಾಯ್ತಾ? ಹಾಗೆ ಎಲ್ಲಾನು ಹಾಕಿ ಈ ಉತ್ತರ ಎ, ಅಂದರೆ 2 ಕರ್ಣಗಳನ್ನು ಹಾಕ್ಬೋದು. ಈ ಎಲ್ಲ ಪ್ರಶ್ನೆಗಳ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಗೆ ಇರಬೇಕು. ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಬ್ಬರದೇ 20 ಇರ್ಬೇಕು ನನಗೆ. ಗೊತ್ತಾಯ್ತಾ? ಅಂದ್ರೆ ಮಾತ್ರ ನೀವು ಕಲಿತಿದ್ದೀರಾ ಅಂತ. ಈ ಪ್ರಶ್ನೆ ನೋಡಿ, ಒಂದು ಚೌಕದ ಸುತ್ತಳತೆ 24 ಸೆಂಟಿಮೀಟರ್ ಆದರೆ ಅದರ ಬಾಹುವಿನ ಉದ್ದ, ಅಂದರೆ ಒಂದು ಚೌಕ ಐತೆ, ಆ ಚೌಕದ ಸುತ್ತಳತೆ 24 ಇದೆ, ಅದರ ಒಂದು ಬಾಹುವಿನ ಉದ್ದ, ಅಂದ್ರೆ ಒಂದು ಭುಜದ ಉದ್ದನ ಕೇಳಿದ್ದಾರೆ. ಸಿಂಪಲ್ ಇದೆ, ಸಣ್ಣ ಸೂತ್ರ ಇದೆ. ಆ ಸೂತ್ರನ ಹಾಕಿದರೆ ಡೈರೆಕ್ಟ್ ಆಗೇ ಬರುತ್ತೆ. ಟೈಮರ್ ಆನ್ ಆಗಿದೆ. ಟೈಮರ್ ಮುಗಿಯೋಷ್ಟರಲ್ಲಿ ನೀವು ಕಾಮೆಂಟ್ನಲ್ಲಿ ಹಾಕಬೇಕು. ಗೊತ್ತಾಯ್ತಾ? 20 ಪ್ರಶ್ನೆಗಳನ್ನು ಯಾರೆಲ್ಲ ಕಲಿತೀರೋ ಅವ್ರಿಗೆ ಮಾತ್ರ 20ಕ್ಕೆ 20. ಗೊತ್ತಾಯ್ತಾ? ಸಿ, ಆನ್ಸರ್ ಸಿ, 6. ಒಂದು ಬಾವಿನ ಉದ್ದ 6. ಈಗ ನೋಡಿ, 4ನೇ 3 ದಶಮಾಂಶ ರೂಪದಲ್ಲಿ ಬರೆದಾಗ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಂದಿದೆ ನೋಡಿ. 4ನೇ 3 ಅಂದರೆ 3/4 ಅಂತ ಕರಿತೀವಲ್ಲ, ಅದನ್ನು ದಶಮಾಂಶ ರೂಪಕ್ಕೆ ಒಯ್ದಾಗ ಯಾವುದು ನಮ್ದ ದಶಮಾಂಶ ಸಂಖ್ಯೆ ಆಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡೋದಾದರೆ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಈಸಿಯಾಗಿ ಬಿಡಿಸ್ಬೋದು. ಅದನ್ನು ಬಿಡಿಸಿದ ನಂತರ ನೀವು ಇಲ್ಲಿ ಹಾಕಬೇಕು ಕಮೆಂಟ್ ಬಾಕ್ಸ್ನಲ್ಲಿ. ತಪ್ಪದೆ ಕಮೆಂಟ್ ಬಾಕ್ಸ್ನ ಹಾಕಬೇಕು. ನೀವು ಆನ್ಸರ್ ಏನ, ಬಿನ, ಸಿನ, ಡಿನ ಅನ್ನೋದು. ಈಗ ಸರಿಯಾದ ಉತ್ತರ ಎ. ಗೊತ್ತಾಯ್ತಾ? ವಿಡಿಯೋ ಸ್ಪೀಡ್ ಅನ್ಸಿದ್ರೆ ಪಾಸ್ ಮಾಡಿ, ಲೆಕ್ಕ ಮಾಡಿ, ನಂತರ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ ನಂತರ ವಿಡಿಯೋ ನೋಡ್ಬೇಕು. ಗೊತ್ತಾಯ್ತಾ? ಒಂದು ಪುಸ್ತಕವನ್ನ 120 ರೂಪಾಯಿಗೆ ಕೊಂಡು 150 ರೂಪಾಯಿಗೆ ಮಾರಿದರೆ ಆಗುವ ಲಾಭ ಎಷ್ಟು? ಅಂದ್ರೆ ಒಂದು ಪುಸ್ತಕನ ಒಂದು ಅಂಗಡಿಯಲ್ಲಿ 120 ರೂಪಾಯಿಗೆ ತಗೊಂಡ್ಬಂದಿರ, ಆ ಪುಸ್ತಕನ 150 ರೂಪಾಯಿಗೆ ಮಾರಿದ್ರಿ, ಅಂದ್ರೆ ನಿಮ್ಗೆ ಎಷ್ಟು ಲಾಭ ಆಯ್ತು ಅಂತ ಕೇಳಿದ್ದಾರೆ. ಭಾರಿ ಸಿಂಪಲ್ ಈಸಿ ಕ್ವಶನ್ ಇದೆ. ನವೋದಯ ತಯಾರಿ ನಡೆಸಿದವ್ರಿಗೆ ಇದಂತರೂ ನೀರು ಕುಡ್ದಷ್ಟು ಈಸಿ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸಿಂಪಲ್ ಇದೆ, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಕಮೆಂಟ್ನಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ನಿಮ್ದು ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸಿಗೆ ತಿಳಿಸಿ. ಗೊತ್ತಾಯ್ತಾ? ಈ ಎಲ್ಲ ಕ್ವಶನ್ಗಳನ್ನ ಬಿಡಿಸೋದು ನಿಮ್ಮ ಹತ್ರ ಎಬಿಲಿಟಿ ಇತ್ತಂದ್ರೆ ನೀವು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಗೆಲ್ಬೋದು. ಇದರ ಉತ್ತರ ಸಿ ಆಗಿರುತ್ತೆ. ಗೊತ್ತಾಯ್ತಾ? 30 ರೂಪಾಯಿ ನಮಗೆ ಲಾಭ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಬೆಳಗ್ಗೆ 8:15ರಿಂದ ಬೆಳಗ್ಗೆ 10:30ರವರೆಗೆ ಒಟ್ಟು ಸಮಯ. ಅಂದ್ರೆ ಒಂದು ಬೆಳಗ್ಗೆ ನೀವು ಹೇಳ್ತಿರಲ್ಲ, ಆ ಬೆಳಗ್ಗೆ 8:15ರಿಂದ ಬೆಳಗ್ಗೆ 10:30ರವರೆಗೆ ಎಷ್ಟು ಸಮಯ ಐತಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಇದೆ. 4 ಆಪ್ಷನ್ನಲ್ಲಿ ಯಾವುದು ಉತ್ತರ ನಿಮ್ದು ಅನ್ನೋದನ್ನ ಕಮೆಂಟ್ ಹಾಕಿ. ನಾನು ಟೈಮರ್ನ ಆನ್ ಮಾಡ್ತಾ ಇದ್ದೀನಿ. ಟೈಮರ್ ಆನ್ ಮಾಡೋಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡಿಕೊಂಡು ABCDಯಲ್ಲಿ ಹಾಕಬೇಕು. ಟೈಮರ್ ಆನ್ ಆಗಿದೆ. ಟೈಮರ್ ಮುಗಿಯೋಷ್ಟರಲ್ಲಿ ನಿಮ್ಮ ಆಯ್ಕೆ ಮಾಡಿರೋ ಪ್ರಶ್ನೆ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಟೈಮರ್ ಮುಗಿತಾ ಬಂತು. ಟೈಮರ್ ಮುಗಿತು. ಆಪ್ಷನ್ ಡಿ ಸರಿಯಾದ ಉತ್ತರ. ಈಸಿ ಇದೆಯಾ? ಈಗ ನೋಡಿ, ಇನ್ನು ಒಂದೇ ಪ್ರಶ್ನೆ ಇರೋದು, ಇದೊಂದೇ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳು
ಏನಂತ ಕರೀತಾರೆ? 90 ಡಿಗ್ರಿಗಿಂತ ಕಡಿಮೆ ಇರೋಂಥ ಕೋನಗಳಿಗೆ ಏನಂತ ಹೆಸರಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಇದೆ, 4 ಆಪ್ಷನ್ ಅಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಂತರ ನೀವು ವಿಡಿಯೋನ ಸ್ಟಾಪ್ ಮಾಡಿ ಲೆಕ್ಕ ಮಾಡಿ ಆಮೇಲೆ ಕಮೆಂಟ್ ಹಾಕಿ. ಯಾಕಂದ್ರೆ ವಿಡಿಯೋ ಸ್ವಲ್ಪ ಸ್ಪೀಡ್ ಆಗಿರುತ್ತೆ, ನೀವು ಕಂಪ್ಲೀಟ್ ಆಗಿ ನೋಡಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಕಲಿಬೇಕಂದ್ರೆ ನೀವು ಲೆಕ್ಕ ಮಾಡಿ, ಪಾಸ್ ಮಾಡಿ, ಪ್ಲೇ ಮಾಡಿ ಚೆಕ್ ಮಾಡಬೇಕು. ಸರಿಯಾದ ಉತ್ತರ ಯಾವುದು? ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳು ಲಘು ಕೋನ. ಈಗ ಈ 20 ಪ್ರಶ್ನೆಗಳ ನಿಮ್ಮ ಅಂಕಗಳನ್ನು ಹಾಕಬೇಕು. ಅಂದ್ರೆ 20 ಪ್ರಶ್ನೆಗಳ ಮಾಡಿದ್ರಲ್ಲ, ಈ 20 ಪ್ರಶ್ನೆಗಳ ಅಂಕಗಳನ್ನ ನೀವು ಸರಿಯಾಗಿ ಎಷ್ಟನ್ನ ನೀವು ಗಳಿಸಿದೀರಾ ಅಂದ್ರೆ 20ಕ್ಕೆ 10, 15, 20ಕ್ಕೆ 20 ಬಂದಿದ್ರೆ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೇಕಾಗತ್ತೆ. ಗೊತ್ತಾಯ್ತಾ? ಇದೇ ತರದ ಪ್ರಶ್ನೆಗಳು ನಿಮ್ಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಯಲ್ಲಿ ಬರುತ್ತೆ. ಅದು ಇದೇ ಮಾರ್ಚ್ ಕೊನೆಯಲ್ಲೇ ನಡೆಯುವಂತ ಒಂದು ಪರೀಕ್ಷೆ ಗೊತ್ತಿರಬೇಕು. ಅದನ್ನ ನೀವು ಸೇವಾ ಸಿಂಧುದಲ್ಲಿ ಹಾಕಿದ್ರಿ. ಗೊತ್ತಾಯ್ತಾ? ಹಾಗಾದ್ರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.